ರಾತ್ರಿ ಬೆಂಗಳೂರಿನಲ್ಲಿ ಪೊಲೀಸರಿಗೂ ಹಾವಳಿ, ಸಾರ್ವಜನಿಕರಿಗೂ ಕೂಡ ಹಾವಳಿ. ಇದು ಪುಂಡರಿಂದ ಆಗ್ತಾ ಇರುವಂತಹ ಕಿರಿಕಿರಿ. ಗಸ್ತಿನಲ್ಲಿದ್ದ ಪೊಲೀಸರ ಮೇಲೆ ಕಾರು ಹತ್ತಿಸಲು ಪುಂಡರು ಪ್ರಯತ್ನವನ್ನ ನಡೆಸಿದ್ದಾರೆ. ಇದಾಗಿರೋದು ರಾಜಗೋಪಾಲ ನಗರದ ಬಾಟಲ್ ಮಾರ್ಕ್ ಬಾರ್ ಬಳಿ. ಟೈಮ್ ಆಗೋಗಿದೆ, ಇಲ್ಲಿಂದ ತೆರಳಿ ಅಂತ ಹೇಳಿದ್ದಾರೆ ಪಿಎಸ್ಐ ಮುರಳಿ. ಇಷ್ಟಕ್ಕೆ ಕುಪಿತಗೊಂಡಂತಹ ಪುಂಡರ ಗ್ಯಾಂಗ್ ಬಾರ್ ಮುಂದೆ ಕುಡಿದು ಟೈಟ್ ಆಗಿದ್ದು ಸಾಲದು ಅಂತ ಪಿಎಸ್ಐ ಮುರಳಿ ಅವರ ಮೇಲೆ ಕಾರನ್ನ ಹತ್ತಿಸುವಂತಹ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಆದರೆ ರಾಜಗೋಪಾಲ್ ನಗರ ಪಿಎಸ್ಐ ಮುರಳಿ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಸದ್ಯ ಈ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳೋ ಮೂಲಕವಾಗಿ ಪುಂಡರಿಗೆ ಚಳಿ ಬಿಡಿಸುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡಬೇಕಾಗಿದೆ. ಸಾಮಾನ್ಯವಾಗಿ ರಾತ್ರಿಯ ವೇಳೆಗಳಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡೋದು, ಚೇಸಿಂಗ್ ಮಾಡೋದು, ಲಿಟ್ರಲಿ ಹಾರ್ನ್ ಮಾಡಿ ಕಿರಿಕಿರಿ ಮಾಡೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಇದೆಲ್ಲ ಕಾಮನ್ ಆಗ್ಬಿಟ್ಟಿತ್ತು. ಪದೇ ಪದೇ ಸಾರ್ವಜನಿಕರು ಕೂಡ ಪೊಲೀಸರ ಗಮನಕ್ಕೆ ತರ್ತಾ ಇದ್ರು. ಇದೇ ಹಂತದಲ್ಲಿ ಗಸ್ತಿನಲ್ಲಿದ್ದ ಪೊಲೀಸ್ ಆಫೀಸರ್ಗೂ ಕೂಡ ಪಿಎಸ್ಐಗೂ ಕೂಡ ಇದೇ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಪುಂಡರು. ಸದ್ಯ ಪೊಲೀಸರು ಆ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಆ ಕಾರ್ನ ಮಾಲೀಕರು ಆ ಪುಂಡರ್ಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡುವಂತಹ ಪ್ರಯತ್ನಗಳು ಆಗುತ್ತೆ. ನೋಡಿ ಅಲ್ಲಿ ದೃಶ್ಯದಲ್ಲಿ ಟೈಮ್ ಆಗಿದೆ, ಹೊರಡಿ ಅಂತಾರೆ. ಕುಡಿದ ಮತ್ನಲ್ಲಿದ್ದಂತಹ ಪುಂಡರು ಕಾರ್ನೆಲ್ಲರೂ ಹತ್ಕೊಂಡ್ರು. ಫೈನಲಿ ಪಿಎಸ್ಐ ಮುರಳಿ ಅವರ ಮೇಲಿನ ಕಾರು ಹಚ್ಚೋಕೆ ಪ್ರಯತ್ನಿಸಿದ್ದಾರೆ. ಗಸ್ತಿನಲ್ಲಿದ್ದಂತಹ ಪೊಲೀಸರು ಸಾಮಾನ್ಯವಾಗಿ ಬಹಳ ಹೊತ್ತುಗಳ ಕಾಲ ಕಾರುಗಳನ್ನ ನಿಲ್ಲಿಸಿಕೊಂಡು ಯಾರಾದರೂ ಅಲ್ಲಿದ್ದರು, ಅದರಲ್ಲೂ ಕೂಡ ಬಾರ್ಗಳ ಮುಂಭಾಗ ಅಂತ ಅಂದರೆ ಅವ್ರಿಗೆ ತಿಳುವಳಿಕೆ ಹೇಳುವ ಕೆಲಸವನ್ನ ಮಾಡ್ತಾರೆ. ಅದವರ ಡ್ಯೂಟಿ ಕೂಡ. ಅದೇ ರೀತಿಯಾಗಿ ಪಿಎಸ್ಐ ಮುರಳಿ ಅವರ ಕಾರ್ ಬಂತು. ಅಲ್ಲಿ ನಿಂತಿದ್ದಂತಹ ಯುವಕರಿಗೆ ಟೈಮ್ ಆಗಿದೆ, ಇಲ್ಲಿಂದ ತೆರಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟಕ್ಕೆ ಕುಪಿತಗೊಂಡಂತಹ ಪುಂಡರು ಕಾರ್ನ ರಿವರ್ಸ್ ತೆಗೆದು ಆನಂತರದಲ್ಲಿ ಅವರ ಪಕ್ಕಕ್ಕೆ ಅದನ್ನ ಸರಿಸ್ಕೊಂಡು ಹೋಗುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದಂತಹ ದೃಶ್ಯ ಈಗ ಸದ್ಯ ಬಾರ್ನ ಸಿಸಿ ಕ್ಯಾಮ್ರಾದಲ್ಲಿ ಇಡೀ ಪ್ರಕರಣದ ಘಟನಾವಳಿ ಕ್ಯಾಪ್ಚರ್ ಆಗಿದೆ. ಇದರ ಆಧಾರದ ಮೇಲೆ ಪೊಲೀಸರು ಕ್ರಮ ತೆಗೆದುಕೊಳ್ಳಿಕ್ಕೂ ಕೂಡ ಮುಂದಾಗಿದ್ದಾರೆ. ಪೊಲೀಸರಿಗೆ ಹೀಗೆ ಮಾಡ್ತಾರೆ ಅನ್ನೋದಾದ್ರೆ ಸಾರ್ವಜನಿಕರ ಕಥೆ ಹೇಗಿರುತ್ತೆ?